ಹಾಗೂ ಶ್ರೀವಿದ್ಯಾ ಅವರದ್ದು ಸುಂದರ ಕುಟುಂಬ ಆಗಿತ್ತು. ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳ ಜೊತೆ ಖುಷಿಯಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಅದ್ಯಾರ ಕೆಟ್ಟ ಕಣ್ಣುಗಳು ಬಿತ್ತೋ ಇವರ ಕುಟುಂಬದ ಮೇಲೆ. ಆ ದೇವರು ಪತ್ನಿ ಹಾಗೂ ಮಕ್ಕಳಿಂದ ದಿಲೀಪ್ ಅವರನ್ನ ದೂರ ಮಾಡಿಬಿಟ್ಟ. ದಿಲೀಪ್ ರಾಜ್ ಅಗಲಿಕೆಯ ನೋವಿನಲ್ಲಿ ಇದೀಗ ಪತ್ನಿ ಶ್ರೀವಿದ್ಯಾ ಅವರು ದಿಲೀಪ್ ರಾಜ್ ಅವರ ರೂಮ್ನಲ್ಲಿ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ? ಕುಟುಂಬದವರೆಲ್ಲರೂ ಕಣ್ಣೀರಿಟ್ಟಿದ್ದೇಕೆ? ಯಾವುದೇ ರೀತಿಯ ಸಣ್ಣ ಕಾಯಿಲೆ ಕೂಡ ಇಲ್ಲದೆ ಗಟ್ಟಿಮುಟ್ಟಾಗಿದ್ದ ದಿಲೀಪ್ ರಾಜ್ ವಿಧಿಯ ಆಟಕ್ಕೆ ಬಲಿಯಾದರು. ಇದೀಗ ಗಂಡನನ್ನ ಕಳೆದುಕೊಂಡ ನೋವಿನಿಂದ ಹೊರಬರಲಾರದೆ ಪತ್ನಿ ರೂಮ್ನಲ್ಲಿ ಒಬ್ಬಂಟಿಯಾಗಿ ಕುಳಿತುಕೊಂಡು ಕಣ್ಣೀರಿಡುತ್ತಿದ್ದಾರೆ. ದಿಲೀಪ್ ರಾಜ್ ಅವರ ಅಗಲಿಕೆಯ ಬೆನ್ನಲ್ಲಿಯೇ ಪತ್ನಿ ಶ್ರೀವಿದ್ಯಾ ಅವರು ಪತಿ ಜೊತೆಗಿನ ಹಳೆಯ ನೆನಪುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಮದುವೆ ಕ್ಷಣವನ್ನು ನೆನೆದಿರುವ ಶ್ರೀವಿದ್ಯಾ ಅವರು ಕ್ಯಾಪ್ಷನ್ನಲ್ಲಿ ಭಾವುಕ ನುಡಿ ನುಡಿದಿದ್ದಾರೆ. ಆ ಅಪರೂಪದ ಕ್ಷಣ ಹೇಳುತ್ತದೆ ಇಬ್ಬರ ಬಂಧನ ಎಷ್ಟು ಚಂದವಾಗಿತ್ತು ಎಂದು. ದಿಲೀಪ್ ರಾಜ್ ಅವರ ಕುರಿತು ಪೋಸ್ಟ್ ಹಂಚಿಕೊಂಡಿರುವ ಶ್ರೀವಿದ್ಯಾ ಅವರು ಈಗ ಮದುವೆ ಫೋಟೋ ಹಂಚಿಕೊಂಡಿದ್ದಾರೆ. ಮಾಂಗಲ್ಯ ಧಾರಣೆ ಮಾಡಿದ ನಂತರ ದಿಲೀಪ್ ರಾಜ್ ಅವರು ತಾಳಿಗೆ ಅರಿಶಿನ ಕುಂಕುಮ ಇಡುತ್ತಿರುವ ದೃಶ್ಯವದು. ಕ್ಯಾಪ್ಷನ್ನಲ್ಲಿ ಎಂದೆಂದಿಗೂ ಫಾರ್ ಎವರ್ ಎಂದು ಬರೆದುಕೊಂಡಿದ್ದಾರೆ. ಇನ್ನು ಶ್ರೀವಿದ್ಯಾ ಅವರಿಗೆ ಅವರ ರೂಮ್ಗೆ ಬಂದರೆ ಸಾಕು ಪತಿಯ ಜೊತೆಗಿನ ನೆನಪುಗಳೇ ಕಾಡುವುದಕ್ಕೆ ಶುರುವಾಗಿದ್ದು, ಸದ್ಯಕ್ಕೆ ತಮ್ಮ ಮಗಳ ರೂಮ್ನಲ್ಲೇ ಮಲಗುತ್ತಿದ್ದು ಪತಿಯ ಶರ್ಟ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಕಣ್ಣೀರಿಡುತ್ತಾ ದಿಲೀಪ್ ಬಾರೋ ಬೇಗ, ಯಾಕೆ ಈ ರೀತಿ ಮಾಡಿ ಹೋದೆ ಅಂತ ಗೋಳಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.